ಬಿರು ಬಿಸಿಲಿನಿಂದ ಬೇಸತ್ತಿದ್ದಂತಹ ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ನಿನ್ನೆ ವರುಣನ ಸಿಂಚನವಾಗಿದೆ. ಕೆಲವೆಡೆ ಭಾರಿ ಮಳೆಯಾದರೆ ಮತ್ತೆ ಕೆಲವೆಡೆ ಸಾಧಾರಣವಾದಂತಹ ಮಳೆಯಾಗಿದೆ. ಇನ್ನು 4 ದಿನಗಳ ಕಾಲ ಈ ಮಳೆ ಕಾಟ ಇರುತ್ತೆ ಅಂತಕ್ಕಂಥದ್ದು ಹವಾಮಾನ ತಜ್ಞರು ಹೇಳಿದ್ದಾರೆ. ಕಾಟ ಅಂತ ಅನ್ಕೋಬಾರ್ದು, ಇಂಥ ಸಂದರ್ಭದಲ್ಲಿ ಮಳೆ ಬೀಳಬೇಕು. ಇನ್ನು 4 ದಿನ ಮಳೆ ಬೀಳುತ್ತಂತೆ. ಒಳ್ಳೆ ಡೆವಲಪ್ಮೆಂಟ್ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಆರ್ಭಟ. ಇನ್ನು 4 ದಿನ ಇರಲಿದೆ ಮಳೆ ಕಾಟ. ಮಳೆ ನಂತರ ಮತ್ತೆ ಉಷ್ಣಾಂಶದಲ್ಲಿ ಹೆಚ್ಚಳ ಸಾಧ್ಯತೆ. ರಾಜ್ಯದಲ್ಲಿ ಬೇಸಿಗೆ ಕಾಲ ಆರಂಭವಾಗಿದ್ದು ರಣರಣ ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಇದರ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಜೊತೆಗೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ನಿನ್ನೆ ಮಳೆಯಾಗಿದೆ. ಆಗ್ನೇಯ ದಿಕ್ಕಿನಿಂದ ಬಲವಾದ ಗಾಳಿ ಬೀಸುತ್ತಿರೋದು ಹಾಗೂ ಟ್ರಫ್ನಿಂದ ಮಳೆಯಾಗುತ್ತಿದೆ. ಬಿರುಗಾಳಿಯ ವೇಗ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇದೆ. ಇದನ್ನ ಪೂರ್ವ ಮುಂಗಾರು ಮಳೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇಂದಿನಿಂದ 4 ದಿನಗಳ ಕಾಲ ರಾಜ್ಯದಲ್ಲಿ ಸಾಧಾರಣ ಮಳೆಯಾಗಲಿದ್ದು ಮಳೆಯ ತೀವ್ರತೆ ಕಡಿಮೆ ಇರಲಿದೆ. ಇನ್ನು 4 ದಿನ ಮಳೆ ಕಡಿಮೆ ಆಗಬಹುದಾದರೂ ಕೂಡ ಮಳೆ ಮುಂದುವರಿತೈತಿ. ಇವತ್ತು ನಾವು ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ನಾವು ಇವತ್ತು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಈ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗ್ಬೋದು. ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವಾಗ ಕೆಲವೊಂದು ಬಿರುಗಾಳಿ ಕೂಡ ಬೀಸುವ ಸಾಧ್ಯತೆಗಳದ. ಬೆಂಗಳೂರಿನಲ್ಲಿ ಕೂಡ ಇವತ್ತು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ನಾಳೆನೂ ಬೆಂಗಳೂರಲ್ಲಿ ಮಳೆಯಾಗ್ಬೋದು. ಆದರೆ ನಾಳೆ ಬೆಂಗಳೂರಿನಲ್ಲಿ ಮಳೆಯ ತೀವ್ರತೆ ಕಡಿಮೆ ಆಗುತ್ತೆ. ಮುಂದೆ 4-5 ದಿವಸಗಳಲ್ಲಿ ಬೆಂಗಳೂರಿನಲ್ಲಿ ಹಗುರವಾಗಿ ಸಾಯಂಕಾಲ ಮಳೆಯಾಗ್ಬೋದು ಅಷ್ಟೆ. ಈ ಮಳೆ ಬರಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಸ್ಟ್ರಾಂಗ್ ಸೌತ್ ಈಸ್ಟರ್ಲಿ ವಿಂಡ್ಸ್ ಅಂತ ಕರಿತೀವಿ ನಾವು. ಆಗ್ನೇಯ ದಿಕ್ಕಿನಿಂದ ಸ್ಟ್ರಾಂಗ್ ವಿಂಡ್ಸ್, ಬಲವಾದ ಗಾಳಿ ಕರ್ನಾಟಕದ ಮೇಲೆ ಬೀಸ್ತಾ ಇದೆ. ಮತ್ತು ಅದು ಅಲ್ಲದೆ ಕರ್ನಾಟಕದ ಒಳನಾಡಿನಲ್ಲಿ ಟ್ರಫ್ ಇರುವುದರಿಂದ ಈ ಟ್ರಫು ಥಂಡರ್ಸ್ಟಾರ್ಮ್ ಬೆಳೀಲಿಕ್ಕೆ ಮತ್ತು ಮೋಡಗಳು ಬೆಳೀಲಿಕ್ಕೆ ಸಹಾಯ ಮಾಡ್ತೈತಿ. ಇದರಿಂದ ನಮಗೆ ಮಳೆ ಆಗ್ತಾಯಿದೆ. ಇದು ಏನು ಯಾವುದೇ ಚಂಡಮಾರುತ ಏನಿಲ್ಲ, ಇದು ಸಾಮಾನ್ಯ ಒಂದು ಟ್ರಫ್ ಅಷ್ಟೆ. ರಾಜ್ಯದಲ್ಲಿ 4-5 ದಿನ ಕಳೆದ ನಂತರ ಮತ್ತೆ ಉಷ್ಣಾಂಶ ಪ್ರಮಾಣ ಹೆಚ್ಚಾಗಲಿದೆ. ಸದ್ಯ ಬೆಂಗಳೂರಿನಲ್ಲಿ 36 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಉಷ್ಣಾಂಶ ದಾಖಲಾಗಿದ್ದು, ಇದೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 39 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಜೊತೆಗೆ ವಿಜಯಪುರ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ 45ರಿಂದ 46 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಈ ತಿಂಗಳಲ್ಲೇ ದಾಖಲಾಗಲಿದೆ ಅಂತ ಹವಾಮಾನ ಇಲಾಖೆಯ ನಿರ್ದೇಶಕ CS ಪಾಟೀಲ್ ತಿಳಿಸಿದ್ದಾರೆ. ಉಷ್ಣಾಂಶ ಹೇಗಿರಲಿದೆ? ಮಳೆ ನಿಂತ ಮೇಲೆ ಮತ್ತೆ ಉಷ್ಣತಾಮಾನ ಏರಿಕೆ ಆಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ 38-39 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಇನ್ನು ಏಪ್ರಿಲ್ ಮೇದಾಗ ಇನ್ನೂ ಟೈಮ್ ಸಾಕಷ್ಟು ಐತಿ. ಕಲಬುರಗಿಯಲ್ಲೆಲ್ಲ 45 ತನಕ ಹೋಗ್ಬೋದು. ಇವತ್ತು ಮಳೆ ಆಗಿರೋದಂದ್ರೆ ಟೆಂಪ್ರೇಚರ್ ಕಡಿಮೆ ಆಗೈತಿ. 36 ತನಕ ಬಂದಿದೆ. ಒಂದು ಏಪ್ರಿಲ್ ಈ ತಿಂಗಳದಾಗ 39 ತನಕ ಹೋಗ್ಬೋದು. 45-46 ತನಕ ಕಲಬುರಗಿ ಕಡೆ ಬರುತ್ತೆ. ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಈ ಜಿಲ್ಲೆಗಳಲ್ಲಿ 42ರಿಂದ 45 ಡಿಗ್ರಿ ಸೆಂಟಿಗ್ರೇಡ್ ತನಕ. ಒಟ್ನಲ್ಲಿ ಬೇಸಿಗೆಯ ಮಳೆ ನಿನ್ನೆ ಬೆಂಗಳೂರಿನಲ್ಲಿ ಭಾರೀ ಅವಾಂತರವನ್ನ ಸೃಷ್ಟಿಸಿದೆ. ಮುಂದಿನ 4 ದಿನ ಮಳೆಯ ಕಾಟ ಜನರಿಗೆ ಇರಲಿದೆ. ಜನರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.